ಏನು ಅವಸರ ಇತ್ತು? ಬಿ ಜೆ ಪಿಯವರು ನಾಚಿಕೆ ಬರಬೇಕು ಅವರಿಗೆ. ಚರ್ಚೆ ಮಾಡ್ರಿ, ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳಬಾರ್ದಂತೆ ನಾವು. ಅವರಿಗೆ ಗವರ್ನರ್ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ ಅಲ್ಲ. ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದರೆ ಅವರಿಗೆ RSS ಟ್ರೈನಿಂಗಿಂದ. ಅದ್ಯಾವ ಜಗನ್ನಾಥ್ ಭವನ್ ಮತ್ತು ಕೇಶವ ಕೃಪಾ ಅಲ್ಲಿಂದ, ನಾಗ್ಪುರಿಂದ ಇದು ಟ್ರೈನಿಂಗು. ಧ್ವಜ ಬೇಡ, ಗೀತೆ ಬೇಡ, ಸಂವಿಧಾನ ಬೇಡ. ಯಾಕ್ರಿ ಚರ್ಚೆ ಮಾಡ್ತಾ ಇಲ್ಲ ಅದು? ವಾಟ್ ವಾಸ್ ದ ಹರಿ? ಗವರ್ನರ್ ಅವರು ಯಾಕೆ ಇನ್ನೂ ಒಂದು 2 ಸೆಕೆಂಡ್ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು. ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು. ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದರೆ ನಮ್ಮ ಸ್ಪೀಚ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ಭಾಳ ಕಮ್ಮಿ ನಡೀತವೆ. ಸರ್ಕಾರ ಅಥವಾ ನಾವುಗಳು ಹೆಚ್ಚು ಆಸಕ್ತಿ ಅದರಲ್ಲಿ ವಹಿಸೋದಿಲ್ಲ ಅಂತ ಯಾವಾಗಲೂ ತಮ್ಮ ಬೇಡಿಕೆ ಇತ್ತು, ಅಳಲಿತ್ತು. ಕಳೆದ 1 ವರ್ಷದಿಂದ ನಿರಂತರವಾಗಿ ಹಲವಾರು ಗಣ್ಯ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮುಂದಿನ 5 ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ನಾಟಕೋತ್ಸವ ಅಂತ ಒಂದು ವಿಭಿನ್ನವಾದದ್ದು ಮತ್ತು ವಿಶಿಷ್ಟವಾದದ್ದ ನಾಟಕದ ಉತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಭಾಗದಲ್ಲಿ ರಂಗಭೂಮಿಯ ಪರಿಸರವನ್ನು ಸಮೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಕಲಾವಿದರಿಗೆ ಒಂದು ಉತ್ತಮವಾದಂಥ ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಮೊದಲನೇ ಬಾರಿಗೆ ಈ ಭಾಗದಲ್ಲಿ ರಂಗಶಂಕರ ಶ್ರೀಮತಿ ಅರುಂಧತಿ ನಾಗ್ ಅವರು ರಂಗಶಂಕರ ಜೊತೆ ನಾವು ಅವರ ಸಹಭಾಗಿತ್ವದಲ್ಲಿ ಕಲಬುರ್ಗಿ ಥಿಯೇಟರ್ ಫೆಸ್ಟಿವಲನ್ನು ನಾವು ಮಾಡ್ತಾ ಇದ್ದೀವಿ. ಇದು ಫೆಬ್ರವರಿ 21ರಿಂದ